ಯಶಸ್ವಿ ನಿರ್ದೇಶಕರು ನಮ್ಮ ಪ್ರೀತಿಯ ನರ್ತನ್ ಸರ್ಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಲಿ. ಸರ್, ನೀವೇನೇ ಥಿಂಕ್ ಮಾಡಿದ್ರು ತುಂಬಾನೇ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತೀರಾ. ಸೊ ಈ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರಪ್ರಥಮ ಬಾರಿಗೆ ಈ ತರ ಒಂದು ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ ಹಾಗೆ ಎಲ್ಲ ದೊಡ್ಡದಾಗಿ ಥಿಂಕ್ ಮಾಡಿ 4800 ಅಡಿ ಸ್ಕ್ವೇರ್ ಈ ಒಂದು ಸ್ಕ್ರೀನ್ ಮುಖಾಂತರ ಇವಾಗ ಈಗ ಅನೌನ್ಸ್ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮಕ್ಕೆ ಆಗ್ಲಿ ವೆಲ್ಕಮ್ ಅಂತ ಹೇಳ್ತಾ, ಸೊ ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲ ಆಯಿತು ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ, ಯಾವಾಗ ಸಿನಿಮಾ ರಿಲೀಸ್ ಡೇಟ್ ಏನು ಅಂತ. ಸೊ ಬಹುಶಃ ಬೆಳಗ್ಗೆಯಿಂದ ಎಲ್ಲ ಬಂದಿದ್ದಾರೆ ಶಿವಣ್ಣನ ಅಭಿಮಾನಿಗಳು. ಸೊ ಹಾಗಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಒಂದು ವೇದಿಕೆಯಲ್ಲಿ? ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು. ಡಿಜಿಟಲ್ ಮೀಡಿಯಾಗೆ ಮಳೆ ಬಂದು ಡಿಸ್ಟರ್ಬ್ ಮಾಡುತ್ತೆ ಅಂದ್ಕೊಂಡೆ, ಮಳೆ ನಿಂತಿದೆ ಥ್ಯಾಂಕ್ ಗಾಡ್. ಎಲ್ಲ ಅಭಿಮಾನಿಗಳಿಗೆ, ಮೀಡಿಯಾದವ್ರಿಗೆ ಆ್ಯಂಡ್ ಬೇರೆ ಯಾರಾದರೂ ಬಂದಿದ್ದು ಅವರೆಲ್ಲ ಥ್ಯಾಂಕ್ ಯು ವೆರಿ ಮಚ್. ಫೈನಲಿ ನಾವು ಒಂದು ಡೇಟ್ ಅಂದ್ಕೊಂಡಿದ್ವಿ, ಫಸ್ಟು ಕಾರಣಗಳಿಂದ ಸ್ವಲ್ಪ ಮುಂದೆ ಹೋಯಿತು. ಸೊ ನವಂಬರ್ 15ಗೆ ಬರ್ತಾ ಇದ್ದೀವಿ. ಸಿನಿಮಾ ಚೆನ್ನಾಗಿ ರೆಡಿ ಆಗಿದೆ, ನಿಮ್ಮ ಸಪೋರ್ಟ್ ಎಲ್ಲ ಬೇಕು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಕ್ರೆಡಿಟ್ ಗೋಸ್ ಟು ಮಿಸ್ಟರ್ ಭರತ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು ಕಷ್ಟಪಟ್ಟು ಇದೆಲ್ಲ ಮಾಡಿದ್ದಾರೆ. ಪ್ರೊಡಕ್ಷನ್ ಹೌಸು ತುಂಬ ಸಪೋರ್ಟ್ ಮಾಡಿದೆ ಎಲ್ಲ ಕಡೆಯಿಂದನೂ. ಅದು ನೀವು ಸಿನಿಮಾದಲ್ಲಿ ಕಾಣುತ್ತೆ, ನಿಮಗೆ ಸಿನಿಮಾ ನೋಡಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ನವಂಬರ್ 15ಗೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಈಗಾಗಲೇ ಟೈಟಲ್ ಸಾಂಗ್ ಎಲ್ಲ ಕಡೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ, ಹಾಗೆ ಟೀಸರ್ ಕೂಡ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಶಿವಣ್ಣ ಅವರಿಗೆ ಭೈರತಿ ರಣಗಲ್ ಸಿನಿಮಾನ ಕರ್ನಾಟಕ ಅಲ್ಲ, ಭಾರತಾದ್ಯಂತ ಅಲ್ಲ, ಇಡೀ ವಿಶ್ವವೇ ಕೂಡ ಈ ಒಂದು ಸಿನಿಮಾನ ನೋಡ್ಬೋದು. ಹಾಗಾಗಿ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಸರ್ಕಾರವಾಗಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಆ ಸಿನಿಮಾದ ನಿರ್ಮಾಪಕರಾಗಿರುವಂಥ ನಮ್ಮೆಲ್ಲರ ನೆಚ್ಚಿನ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಜೋರಾದ ಚಪ್ಪಾಳೆ ಮತ್ತೊಮ್ಮೆ. ಈ ಸಿನಿಮಾದ ಬಗ್ಗೆ ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆ? ನಮಸ್ಕಾರ. ಅದೇನು ಅಷ್ಟಲ್ಲಿ ಹೇಳ್ದಂಗೆ ಮೊದಲೊಂದು ಡೇಟ್ ಅನೌನ್ಸ್ ಆಗಿತ್ತು, ಬಟ್ ಆಮೇಲೆ ಕಾರಣಾಂತರದಿಂದ ನಾವೀಗ ನವೆಂಬರ್ 15ಕ್ಕೆ ರಿಲೀಸ್ ಮಾಡ್ತಾ ಇದ್ವಿ. ಗೀತಾ ಪಿಕ್ಚರ್ಸ್ನಲ್ಲಿ ಇದು 2ನೇ ಚಿತ್ರ. ಸೊ ಮೊದಲನೇ ಚಿತ್ರ ಕೂಡ ವೇದ ಕೂಡ ನಿಮ್ಮೆಲ್ಲರ ಸಹಕಾರ ತುಂಬ ಇತ್ತು. ಅದೇ ಥರ ಈ ಚಿತ್ರಕ್ಕೂ ಇರಲಿ ಅಂತ ನಾನು ನಿಮ್ಮಲ್ಲೆಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಮಾಲ್ನ ಎಲ್ಲರಿಗೂ ಮಾರ್ಕೆಟಿಂಗ್ ಮ್ಯಾನೇಜರ್ ಅವರಿಗೆ ನನ್ನ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮೊದಲನೇದಾಗಿ ಇಲ್ಲಿ ಮಾಡಿದ್ದೀವಿ. ನೆಕ್ಸ್ಟ್ ಬೆಳಗಾಂನಲ್ಲಿ ಕೂಡ ಇದನ್ನ ಮಾಡ್ತೀವಿ ನೆಕ್ಸ್ಟ್ ಆಗಿ. ಅದೇ ಥರ ಇದನ್ನ ಎಲ್ಲ ಕಟ್ಕೊಂಡು ನಿಮ್ಮೆಲ್ಲರ ಸಹಕಾರ ಇರಲಿ, ನಿಮ್ಮ ಆಶೀರ್ವಾದ ಸದಾ ಶಿವರಾಜ್ ಕುಮಾರ್ ಅವರ ಮೇಲೆ ಮತ್ತು ಅವರ ಚಿತ್ರಗಳ ಮೇಲೆ ಇರಲಿ. ಎಲ್ಲ ಅಭಿಮಾನಿಗಳು ಇಲ್ಲಿ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಒನ್ಸ್ ಅಗೇನ್ ಥ್ಯಾಂಕ್ ಯು ಎಲ್ಲರಿಗೂ ಇಲ್ಲಿ ಬಂದಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಇನ್ನು 2 ಸಾಂಗ್ ಇದೆ ರಿಲೀಸ್ ಆಗುತ್ತೆ, ಒಂದು ಟ್ರೈಲರ್ ಇದೆ. ಸಿನಿಮಾಗೆ ಮುಂಚೆ ಅದೆಲ್ಲ ರಿಲೀಸ್ ಆಗುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಸೇಮ್ ಡೇಟ್ಗೆ ಸಿನಿಮಾ ಬರ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಸಪೋರ್ಟ್. ಹಾಗೆ ಮೋಹನ್ ಮಾಸ್ಟರ್ ಮೇಡಮ್ ಮಾಸ್ಟರ್ ಥ್ಯಾಂಕ್ಸ್ ಪ್ಲೀಸ್ ಕಮ್. ಹಾಗಾಗಿ ಮೋಹನ್ ಮಾಸ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಬಾಯ್ಸು. ಥ್ಯಾಂಕ್ ಯು ಟೀಮ್. ಮೋಹನ್ ಮಾಸ್ಟರ್ ಈ ಸಾಂಗ್ ಒಂದು 2 ದಿವಸ ಕೊರಿಯೋಗ್ರಫಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ತುಂಬ ಹಂಬಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಬಾಯ್ಸ್. ಸೊ ನಮ್ಮ ಮೋಹನ್ ಮಾಸ್ಟರ್ ಮತ್ತು ನೃತ್ಯ ತಂಡ ದಯಮಾಡಿ ಮತ್ತೊಮ್ಮೆ ಈ ಒಂದು ಡಾನ್ಸ್ನ ಟೈಟಲ್ ಸಾಂಗ್ಗೆ ಡಾನ್ಸ್ನ ಮಾಡಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಬಾಯ್ಸ್ ಎಲ್ಲರೂ ಬನ್ನಿ, ಜೋರಾದ ಚಪ್ಪಾಳೆ ಮತ್ತೊಮ್ಮೆ. ಧನ್ಯವಾದಗಳು ಗೀತಾ ಶಿವಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ನರ್ತನ್ ಸರ್ ಅವ್ರಿಗೆ ಎಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನೊಂದ್ಸಲ ಡಾನ್ಸ್ ನೋಡೋಣವಾ? ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ಗೆ, ನಮ್ಮೆಲ್ಲರ ಪ್ರೀತಿಯ ಶಿವಣ್ಣಗೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಅಂಡ್ ಟೀಮ್ ಭೈರತಿ ರಣಗಲ್.